ಎಲ್ಲರಿಗೂ ಬೆಳಗಿನ ಶುಭೋದಯ. ಯಶಸ್ಸು ಅಚಾನಕ್ಕಾಗಿ ಬರುವುದಿಲ್ಲ. ಪ್ರತಿದಿನದ ಪರಿಶ್ರಮ ಅದರ ಫಲ. ಇಂದು ಮಾಡಿದ ಶ್ರಮ ನಾಳೆ ಬೇರೂರುತ್ತದೆ. ನಂಬಿಕೆ ಕಳೆದುಕೊಳ್ಳದಂತೆ ಭಾರತದ ಕೋಟ್ಯಾಂತರ ಯುವತಿಯರಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಅವರೇ ಭಾರತದ ಬಾಕ್ಸಿಂಗ್ ಚಾಂಪಿಯನ್. ಭಾರತಕ್ಕೆ ಬಾಕ್ಸಿಂಗ್ನಲ್ಲಿ ತಮ್ಮದೇ ಆದ ವಿಶಿಷ್ಟ ಕೊಡುಗೆಗಳನ್ನು ಕೊಟ್ಟಂತಹ ದಿಟ್ಟ ಮಹಿಳೆ ಮೇರಿ ಕೋಮ್. ಈ ದಿನದ ಸಚೇತನ ಕಾರ್ಯಕ್ರಮದಲ್ಲಿ ನಾವು ಸಾಧಕ ಮಹಿಳೆ ಮೇರಿ ಕೋಮ್ ಬಗ್ಗೆ ತಿಳಿದುಕೊಳ್ಳೋಣ. ಮೇರಿ ಕೋಮ್ ಅವರ ಜೀವನದ ಮುಖ್ಯ ಪಾಠ ದೇಹದ ಅಡ್ಡಿ ದೊಡ್ಡದಲ್ಲ, ನಮ್ಮ ಮನಸ್ಸು ಬಲವಾಗಿದ್ದರೆ ಯಾವುದೇ ಕನಸು ಅಸಾಧ್ಯವಲ್ಲ ಎನ್ನುವುದಾಗಿತ್ತು. ಕ್ರೀಡಾ ಜಗತ್ತನ್ನೇ ಆಳಿದ ಚಾಂಪಿಯನ್, 5 ಮಕ್ಕಳ ಜವಾಬ್ದಾರಿ ಹೊತ್ತಿರುವ ತಾಯಿ, ಎರಡರಲ್ಲೂ ಯಶಸ್ವಿಯಾಗಿರುವುದು ಅವರ ಅಸಾಧಾರಣ ಮಾನಸಿಕ ಶಕ್ತಿಗೆ ಒಂದು ದೊಡ್ಡ ಸಾಕ್ಷಿ. ಮೇರಿ ಕೋಮ್ ಅವರ ಯಶಸ್ಸಿನ ಸೂತ್ರ: ಕನಸನ್ನು ಹಿಡಿದಿಡು, ನಿರಂತರ ಅಭ್ಯಾಸ, ಕಠಿಣ ಪರಿಶ್ರಮ, ಕ್ರೀಡಾಂಗಣ ಪ್ರವೇಶ. ಮೇರಿ ಕೋಮ್ ಮಣಿಪುರದ ಚುರಾಚಂದ್ಪುರ ಜಿಲ್ಲೆಯ ಕಾಂಗೈತ ಹಳ್ಳಿಯ ಒಂದು ಬಡ ಕುಟುಂಬದಲ್ಲಿ 1 ಮಾರ್ಚ್ 1983ರಲ್ಲಿ ಜನಿಸಿದರು. 2005ರಲ್ಲಿ ಓನ್ಲರ್ ಕೋಮ್ ಅವರನ್ನು ವಿವಾಹವಾದರು. ಅವಳಿ ಮಕ್ಕಳ ತಾಯಿಯಾದ ನಂತರವೂ ತರಬೇತಿ ಮುಂದುವರಿಸಿ ಒಲಿಂಪಿಕ್ ಪದಕ ಗೆದ್ದರು. ಮೇರಿ ಕೋಮ್ 6 ಬಾರಿ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್. 2012ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ, 2014ರ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಮಹಿಳಾ ಬಾಕ್ಸರ್, 2018ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕ, ಪದ್ಮಶ್ರೀ, ಪದ್ಮಭೂಷಣ ಮತ್ತು ಅರ್ಜುನ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ ಎನ್ನುವ ಮಾತಿನಂತೆ ಮೇರಿ ಕೋಮ್ ಅವರು ಕ್ರೀಡಾ ಜಗತ್ತಿನಲ್ಲೇ ತಮ್ಮದೇ ಆದ ಒಂದು ಛಾಪು ಮೂಡಿಸಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು. ಅವರ ಒಂದು ಮಾಡ್ರನ್ ಆಗಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಸಿಂಚನ ಮತ್ತು ತಂಡದವರು ಒಂದು ಹಾಡಿನ ಮೂಲಕ ನೃತ್ಯ ಪ್ರದರ್ಶನವನ್ನು ಮಾಡಲಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ, ನೀನು ಜಗ್ಗದೆಗೆ ಕುಗ್ಗದೆಯೇ ನೀ ಹಿಕ್ಕಿ ನಡೆ ಮುಂದೆ ನಡೆ ಮುಂದೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಕ್ಕಿ ನಡೆ ಮುಂದೆ ನಡೆ